ಹಸಿದ ಹೊಟ್ಟೆಗೆ ಆಧ್ಯಾತ್ಮ ಹಿಡಿಸೋದಿಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಸಾಂಕೇತಿಕವಾಗಿ ಕೆಲವು ಆಲೋಚನೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಬಸವಣ್ಣವರ ಒಂದು ವಚನ, ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು. ಇದೊಂದು ಬಹಳ ಅಪರೂಪದ ವಚನ. ಆ ವಚನದ ಕೊನೆಯಲ್ಲಿ ಹೇಳ್ತಾರೆ, ಕೊಂದವರು ಉಳಿದರೆ ಕೂಡಲ ಸಂಗಮ ದೇವ. ಮೊದಲನೇದು, ಹಬ್ಬಕ್ಕೆ ತಂದಂಥ ಒಂದು ಹರಕೆಯ ಕುರಿ ತೋರಣಕ್ಕೆ ಕಟ್ಟಿದಂಥ ಹಸಿರನ್ನು ಮೇಯ್ಲಿಕ್ಕೆ ಹಾತೊರಿತಾ ಇದೆ. ಇನ್ನೊಂದು ಕ್ಷಣದಲ್ಲಿ ನಾನು ಸಾಯ್ತೀನಿ ಅನ್ನುವಂಥ ಕಲ್ಪನೆ ಆ ಕುರಿಗಿಲ್ಲ. ತನ್ನ ಹೊಟ್ಟೆ ತುಂಬಿಸಿಕೊಳ್ಳುವಂಥ ಕಾತರ ಅದು ಆ ಹಸಿರಿಗೆ ಬಾಯಿ ಹಾಕುತ್ತೆ. ಆದರೆ ಇವನು ಭಾಳ ಖುಷಿಯಿಂದ ಅದನ್ನು ಕೊಂದು ಹಬ್ಬ ಆಚರಿಸ್ತಾನೆ. ಬಸವಣ್ಣವ್ರು ಕೇಳ್ತಾರೆ, ಕೊಂದವರು ಉಳಿದರೆ? ಹಾಗಾದರೆ ಇವನು ಕೊಂದಲ್ಲ, ಅವನು ಉಳಿತಾನೆ. ಅವನು ಒಂದು ದಿನ ಈ ಲೋಕವನ್ನು ಬಿಟ್ಟು ಹೋಗಲೇಬೇಕು. ಯಾಕೆ ಈ ಮಾತನ್ನು ಈಗ ನೆನಪಿಸ್ಕೊಂಡ್ವಿ ಅಂದರೆ, ಶಾಂತನಗೌಡರು ಯುದ್ಧದ ಸಂದರ್ಭವನ್ನು ನೆನಪು ಮಾಡಿಕೊಂಡ್ರು. ಇರಾನ್, ಅಮೇರಿಕಾ, ಇಸ್ರೇಲ್ ಮತ್ತಿತರ ದೇಶಗಳ ಮಧ್ಯೆ ಬಹುದೊಡ್ಡ ಕದನ ನಡೀತಾ ಇದೆ. ಆ ಕದನದ ಹಿಂದೆ ಯಾವುದೇ ನೈತಿಕ ನೆಲೆಗಟ್ಟಿಲ್ಲ, ಧಾರ್ಮಿಕ ಪ್ರಜ್ಞೆ ಇಲ್ಲ, ಸಾಮಾಜಿಕ ಕಾಳಜಿ ಇಲ್ಲ, ದೇಶ ಬದುಕಬೇಕು ಅನ್ನುವಂಥ ಎಚ್ಚರ ಇಲ್ಲ. ಬದಲಾಗಿ ನಾನು ಅನ್ನುವಂಥ ಅಹಂಕಾರ ಅಲ್ಲಿ ಕೆಲಸ ಮಾಡ್ತಾಯಿದೆ. ನಾನು ದೊಡ್ಡಣ್ಣನಾಗಬೇಕು, ಎಲ್ಲ ದೇಶಗಳು ನಾನು ಹೇಳಿದ ಹಾಗೆ ಕೇಳಬೇಕು, ಅಲ್ಲಿಯ ಸಂಪತ್ತು ನನ್ನದಾಗಬೇಕು ಅನ್ನುವಂಥ ಅತಿಯಾದಂಥ ದುರಾಶೆ. ಆದರೆ ಅದು ಮುಂದೆ ಏನಾಗುತ್ತೆ ಪರಿಣಾಮ? ಈಗ ಟ್ರಂಪು 4 ದಿವಸ ಯುದ್ಧ ನಿಲ್ಲಿಸೋಣ, 5 ದಿವಸ ಯುದ್ಧ ನಿಲ್ಲಿಸೋಣ, 15 ಕಂಡೀಷನ್ ಇರಾನ್ ಚಿಕ್ಕ ದೇಶ ಆದರೂ ಕೂಡ ನಾನು ಅದಕ್ಕೆ ಒಪ್ತಾ ಇಲ್ಲ ಅಂತ ಹೇಳುತ್ತೆ. ಅಂದರೆ ಒಂದು ಸಾರಿ ಒಬ್ಬ ವ್ಯಕ್ತಿ ಅಹಂಕಾರ, ಪ್ರತಿಷ್ಠೆ, ಸ್ವಾರ್ಥಕ್ಕೆ ಬಲಿಯಾದರೆ ಅವರಿಬ್ಬರೇ ಸಾಯೋದಿಲ್ಲ, ಇಡೀ ಜಗತ್ತೇ ನಾಶವಾಗುವಂಥ ಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಹಾಗಾಗಿನೇ ಬಸವಣ್ಣವರು ಇಲ್ಲಿ ಕೇಳುವಂಥ ಮಾತು, ಕೊಂದವರು ಉಳಿದರೆ ಅಂತ. ಈಗೇನವ್ರು ಅಷ್ಟೆಲ್ಲ ಇವ್ರು ಕೊಲೆ ಮಾಡೋದು, ಅವ್ರನ್ನ ಕೊಲೆ ಮಾಡೋ ಅಂಥದ್ದು, ಅವ್ರು ಉಳಿತಾರೇನು? ಅದ್ರ ಇತಿಹಾಸದಲ್ಲಿ ಉಳಿಯೋದೇನು? ಒಬ್ಬ ಬುದ್ಧ ಉಳಿದಿದ್ದಾನೆ, ಒಬ್ಬ ಯೇಸು ಉಳಿದಿದ್ದಾನೆ, ಒಬ್ಬ ಮೊಹಮ್ಮದ್ ಪೈಗಂಬರ್ ಉಳಿದಿದ್ದಾನೆ. ಆದರೆ ಅವರು ಯಾರೂ ಕೂಡ ನಾವು ದೊಡ್ಡವರಾಗಬೇಕು ಅಂತ ಹೋರಾಟ ಮಾಡಿದವರಲ್ಲ, ಜನರ ಬದುಕಿನಲ್ಲಿ ಒಳ್ಳೆಯತನವನ್ನು ಕಾಣಬೇಕು ಅಂತ ಪ್ರಯತ್ನ ಪಟ್ಟಂಥವ್ರು. ಹಾಗಾಗಿನೇ ಇವತ್ತು ಮನುಷ್ಯ, ಸೋಮಣ್ಣ ಒಂದು ಮಾತನ್ನು ಹೇಳಿದ, ಆರ್ಥಿಕವಾಗಿ ನಾವು ತುಂಬ ಸುಸ್ಥಿತಿಗೆ ಬಂದಿದ್ದೇವೆ, ಸಾಂಸ್ಕೃತಿಕವಾಗಿ ನಾವು ಏನಾಗಿದ್ದೀವಿ ಅಂತ ಪ್ರಶ್ನೆ ಮಾಡಿಕೊಳ್ಬೇಕು ಅಂತ. ನಿಜ, ಆರ್ಥಿಕವಾಗಿ ಬಹುತೇಕ ಜನ ಇವತ್ತು ಬಹಳ ದೊಡ್ಡ ಶ್ರೀಮಂತಿಕೆಯನ್ನು ಮೈಗೂಡಿಸ್ಕೊಂಡಿದ್ದಾರೆ. ಆದರೆ ಹೃದಯ ಶ್ರೀಮಂತಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ. ಅಣ್ಣ ತಮ್ಮಂದಿರ ಮಧ್ಯೆ ಜಗಳ, ತಂದೆ ಮಕ್ಕಳ ಮಧ್ಯೆ ಜಗಳ, ಗೆಳೆಯರ ನಡುವೆ ಜಗಳ. ಯಾಕೆ ಅಂತಂದರೆ ಆ ಸಾಂಸ್ಕೃತಿಕ ನೈತಿಕ ನೆಲೆಗಟ್ಟು ಕುಸಿದು ಹೋಗ್ತಾ ಇರೋವಂಥದ್ದು. ಮನುಷ್ಯನಿಗೆ ಇವತ್ತು ಬೇಕಾಗಿರುವಂಥದ್ದು ಬರೀ ಆರ್ಥಿಕ ಶ್ರೀಮಂತಿಕೆ ಅಲ್ಲ, ನೈತಿಕ ಶ್ರೀಮಂತಿಕೆ ಬೇಕು. ಭಾವನಾತ್ಮಕ ಬದುಕನ್ನು ನಾವು ಕಟ್ಕೊಳ್ಬೇಕು ಅಂತ ಸುಮತಿ ಹೇಳಿರಲ್ಲ, ಆ ಭಾವನಾತ್ಮಕ ಬದುಕು ನಮಗೆ ಬೇಕಾಗತ್ತೆ. ಆ ಭಾವನಾತ್ಮಕ ಬದುಕನ್ನು ನಾವು ಮರೆತ್ವಿ ಅಂತಂದರೆ ಬಹುಶಃ ನಾವೆಲ್ಲರೂ ಕೂಡ ಅತ್ಯಂತ ಕ್ರೂರ ಮೃಗಗಳಿಗಿಂತ ಕಡೆ ಆಗ್ತೇವೆ. ಷಣ್ಮುಖಪ್ಪನವ್ರು ಮಾತನಾಡ್ತಾ, ಈ ಮನೆತನದಲ್ಲಿ 5 ಜನನೂ ಬೇರೆ ಇದ್ದರೂ ಕೂಡ
ಭಾಳ ಸಾಮರಸ್ಯದಿಂದ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂತ ಹೇಳಿದರು. ಆ ಎಲ್ಲ ಸಹೋದರರು ಸಾಣೆಹಳ್ಳಿಗೆ ಬಂದಾಗ ಅವ್ರು ಆಡ್ತಾ ಇದ್ದಂಥ ಮಾತುಗಳನ್ನು ಕೇಳ್ತಾ ಇದ್ವಿ. ಆ ಮಾತುಗಳನ್ನು ಕೇಳ್ತಾ ಕೇಳ್ತಾ ನಾವೊಂದು ಪ್ರಶ್ನೆ ಹಾಕಿದ್ವಿ, ಎಲ್ಲರೂ ಒಂದೇ ಮನೆಯಲ್ಲಿದ್ದೀರಾ ಅಥವಾ ಬೇರೆ ಬೇರೆ ಇದ್ದೀರಾ? ಬುದ್ಧಿ ಬೇರೆ ಬೇರೆ ಇದ್ದೀವಿ ಅಂತ ಹೇಳಿದರು. ಆದರೆ ಅವರ ಭಾವನೆಗಳನ್ನು ಗಮನಿಸಿದರೆ ಮನೆಯಿಂದ ಬೇರೆ ಆಗಿರ್ಬೋದು, ಮನಸ್ಸಿನಿಂದ ಬೇರೆ ಆಗಿಲ್ಲ ಅನ್ನೋವಂಥ ಭಾವನೆ ನಮಗೆ ಬಂತು. ಇವತ್ತು ಮನುಷ್ಯನಿಗೆ ಬೇಕಾಗಿರುವಂಥದ್ದೇ ಮನಸ್ಸಿನಿಂದ ನಾವೆಲ್ಲರೂ ಒಂದಾಗೋಣ, ಮನೆಯಿಂದ ಬೇರೆ ಇರೋಣ, ತಪ್ಪೇನಲ್ಲ. ಅದಕ್ಕಾಗಿನ ಬಸವಣ್ಣವ್ರು ಹೇಳ್ತಾರೆ, ಮನೆ ನೋಡ ಬಡವರು, ಮನ ನೋಡ ಘನ ಸಂಪನ್ನರು ಅಂತ. ಮನುಷ್ಯ ಮನೆಯಿಂದ ಶ್ರೀಮಂತನಾಗೋದು ಮುಖ್ಯ ಅಲ್ಲ, ಮನಸ್ಸಿನಿಂದ ಶ್ರೀಮಂತ ಆಗಬೇಕು. ವಿಷಾದದ ಸಂಗತಿ ಅಂತಂದರೆ ಇವತ್ತು ನಾವೆಲ್ಲರೂ ಮನೆಯಿಂದ ಬಹಳ ಶ್ರೀಮಂತರಾಗ್ತಾ ಇದ್ದೇವೆ, ಮನಸ್ಸಿನಿಂದ ಅತ್ಯಂತ ಬಡವರಾಗ್ತಾಯಿದ್ದೀವಿ. ನಮ್ಮಲ್ಲಿ ದ್ವೇಷ ಅಸೂಯೆಗಳು ಹೆಚ್ಚಾಗ್ತಾ ಇದ್ದಾವೆ. ನಾವು ಆಗಾಗ ಒಂದು ಪುಟ್ಟ ಕಥೆಯನ್ನು ನೆನಪಿಸ್ಕೊಳ್ತಾ ಇರ್ತೀವಿ. ಒಬ್ಬ ಶ್ರೀಮಂತ ಬಹುದೊಡ್ಡ ಮನೆಯನ್ನು ನಿರ್ಮಾಣ ಮಾಡ್ತಾನೆ. ಆ ಮನೆಯ ಗೃಹ ಪ್ರವೇಶವನ್ನು ಇಟ್ಕೊಳ್ತಾನೆ. ಸುತ್ತ 10 ಹಳ್ಳಿ ಜನ ಬರ್ತಾರೆ. ಸಾವುಕಾರ್ಯ ಇಂಥ ಮನೆ ಸುತ್ತ 10 ಹಳ್ಳಿಯಲ್ಲೂ ಇಲ್ಲ ಅಂತ ಹೊಗಳ್ತಾರೆ. ಮೆಚ್ಚುಗೆ ಸೂಸಿ ಊಟ ಮಾಡ್ಕೊಂಡು ವಾಪಸ್ ಹೋಗ್ತಾರೆ. ರಾತ್ರಿ ಬೆಳದಿಂಗಳು ಆ ಯಜಮಾನ ಮನೆ ಮೇಲೆ ಮಹಡಿ ಮೇಲೆ ನಿಂತ್ಕೊಂಡು ಇಡೀ ಊರನ್ನು ಗಮನಿಸ್ತಾ ಇದ್ದಾನೆ. ಅವನಿಗೆ ಆನಂದವೇ ಆನಂದ. ಇಷ್ಟು ದೊಡ್ಡ ಮನೆ ಸುತ್ತ 16 ಹಳ್ಳಿಯಲ್ಲೂ ಇಲ್ಲ, ನಾನು ಭಾಳ ದೊಡ್ಡ ಮನೆ ಕಟ್ಸ್ಕೊಂಡಿದ್ದೀನಿ. ಬಂದವರೆಲ್ಲರೂ ಮೆಚ್ಚುಗೆ ಸೂಚಿಸಿದರು. ಸರಿ, ಹಾಗೆ ನೋಡ್ತಾ ಇದ್ದ ಹಾಗೇ ಅವನ ಮನೆಯ ಪಕ್ಕದಲ್ಲೇ ಒಂದು ಹುಲ್ಲಿನ ಗುಡಿಸಲಿದೆ. ಆ ಗುಡಿಸಲನ್ನು ನೋಡಿದಾಗ ಅದುವರೆಗೂ ಇದ್ದಂಥ ಸಂತೋಷ ನಾಶವಾಗಿ ಬಿಡ್ತು. ಮಂಜಿನಂತೆ ಕರಿಗೋಯಿತು. ಅಯ್ಯೋ, ನನ್ನ ಮನೆ ಪಕ್ಕದಲ್ಲಿ ಒಂದು ಜೋಪಡಿ ಹುಲ್ಲಿನ ಗುಡಿಸಲಿದೆ ಅಂತಂದರೆ ನನ್ನ ಮನೆಗೆ ಕಲಂಕ. ಆ ಗುಡಿಸಲನ್ನು ತೆಗ್ಸೋದು ಹೇಗೆ ಯೋಚನೆ ಮಾಡ್ತಾನೆ. ಅದೇ ಯೋಚನೆಯಲ್ಲಿ ರಾತ್ರಿ ಮಲಗಿದರೆ ನಿದ್ರೆ ಇಲ್ಲ. ಒದ್ದಾಡ್ತಾ ಬೆಳಗಿನ ಜಾವ ಬೇಗ ಎದ್ದು ತನ್ನ ಮನೆಯ ಆಳುಗಳನ್ನು ಕಳಿಸ್ತಾನೆ. ನೋಡು, ಆ ಪಕ್ಕದ ಗುಡಿಸಲಿನಾಗ ಯಾರಾದರೆ ಕರ್ಕೊಂಡು ಬಾ ಅಂತ. ಅವ್ರು ಹೋಗಿ ನೋಡ್ತಾರೆ, ಕರೀತಾರೆ. ಅಂದ್ರೆ ನಮ್ಮ ಪಕ್ಕದ ಮನೆಯಲ್ಲಿ ಯಾರಾದರೆ ಅಂತ ಇದುವರೆಗೂ ನಮಗೆ ಗೊತ್ತಿಲ್ಲ ಅಂತ ಅರ್ಥ ಆಯಿತು. ಅವನು ಹೋಗಿ ಕರೆದಾಗ ಹೊರಗೆ ಬಂದಿದ್ದು ಒಂದು ವಯಸ್ಸಾದಂಥ ಮುದುಕಿ ಅಜ್ಜಿ. ಯಾಕಪ್ಪ ಇಷ್ಟೊತ್ತಿಗೆ ಬಂದು? ಇಲ್ಲ, ಸಾವುಕಾರ ಹೇಳಿ ಕಳಿಸಿದ್ದಾರೆ. ಅಜ್ಜಿ ಹೋಗುತ್ತೆ, ಏನು ಸಾವುಕಾರ್ರೆ ಇಷ್ಟು ಬೇಗ ಹೇಳಿ ಕಳಿಸಿದ್ರಿ? ಏನಿಲ್ಲಮ್ಮ, ನನ್ನ ಮನೆ ಪಕ್ಕದಲ್ಲಿ ಒಂದು ಹುಲ್ಲಿನ ಗುಡಿಸಲಿದೆಯಲ್ಲ, ನನಗೆ ಭಾಳ ಬೇಸರ ಆಯಿತು. ನಿನಗೊಂದು ಒಳ್ಳೆ ಮನೇನ ಬೇರೆ ಕಡೆ ಕಟ್ಟಿಸ್ಕೊಡೋಣ ಅಂತ ಇದ್ದೀನಿ ಅಂತ ಉಪಾಯ ಮಾಡ್ತಾನೆ. ಅದಕ್ಕೆ ಅಜ್ಜಿ ಹೇಳುತ್ತೆ, ಯಾಕೆ ಸಾವುಕಾರ್ರೆ, ನಾನು ಈ ಮನೆಯಲ್ಲಿ ಸುಖವಾಗಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಅರಮನೆಯಲ್ಲಿದ್ದಂಗೆ ಅದನ್ನು ಗುಡಿಸಲಿನಲ್ಲಿ. ನಮ್ಮ ಹಿಂದೆ ಹಿರಿಯರಿದ್ದರೂ ಇದ್ದೇ ಗುಡಿಸಲಿನಲ್ಲಿ, ನಾನು ಇದೇ ಗುಡಿಸಲಿನಲ್ಲಿದ್ದೇನೆ. ನಮಗೇನು ತೊಂದರೆ ಆಗಿಲ್ಲ, ಬಹಳ ಸುಖವಾಗಿ ನೆಮ್ಮದಿಯಿಂದ ಬದುಕ್ತಾ ಇದ್ದೇನೆ ಗುಡಿಸಲಿನಲ್ಲಿ, ಮತ್ತು ಬೇರೆ ಕಡೆ ಅಗತ್ಯ ಇಲ್ಲ. ಅವನಿಗೆ ತನ್ನ ಉಪಾಯ ಯಾವುದು ಫಲಿಸದೇ ಇದ್ದಾಗ ಕೊನೆಗೆ ಹೇಳ್ತಾನೆ, ನೋಡು, ನಿನ್ನ ಹುಲ್ಲಿನ ಗುಡಿಸಲಿದೆಯಲ್ಲ ನನ್ನ ಮನೆ ಪಕ್ಕದಲ್ಲಿ, ಅದು ನನಗೆ ಮನೆಗೆ ಕಲಂಕ. ನಾನೇನೋ ದೊಡ್ಡತನ ತೋರಿಸಿ ನಿನಗೆ ಬೇರೆ ಕಡೆ ಮನೆ ಕಟ್ಟಿಸ್ಕೊಡ್ಬೇಕು ಅಂತ ಇದ್ದೆ. ನೀನಾಗಿ ಗುಡಿಸಲನ್ನ ಕಿತ್ತರೆ ಸರಿ, ಇಲ್ಲ ಅಂದರೆ ಬೆಂಕಿ ಇಟ್ಟುಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಅಜ್ಜಿ ಒಂದು ಮಾತನ್ನು ಹೇಳುತ್ತೆ, ಅಲ್ಲ ಸಾವುಕಾರ್ರೆ, ಇಷ್ಟು ದೊಡ್ಡ ಮನೆ ಕಟ್ಟಿಸ್ಕೊಂಡು ಇದರಲ್ಲೇ ನೀವು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನನ್ನ ಗುಡಿಸಲು ಸುಟ್ಟರೆ ನಿಮಗೆ ಸುಖ ಸಿಗುತ್ತಾ? ಸುಖ ಅನ್ನುವಂಥದ್ದು ಮನೆಯಲ್ಲಿಲ್ಲ, ಮನಸ್ಸಿನಲ್ಲಿದೆ. ನಾನು ಸುಖವಾಗಿದ್ದೇನೆ ಅಂದ್ಕೊಂಡ್ರೆ ಖಂಡಿತ ನಾವೆಲ್ಲರೂ ಸುಖವಾಗಿರ್ಲಿಕ್ಕೆ ಸಾಧ್ಯ ಇದೆ. ಈ ನೆಲೆಯಲ್ಲಿ ಮನುಷ್ಯ ಮನಸ್ಸಿನಿಂದ ಶ್ರೀಮಂತ ಆಗುವಂಥದ್ದು, ತನ್ನಲ್ಲಿರುವಂಥ ದೌರ್ಬಲ್ಯಗಳನ್ನು ದೂರ ಮಾಡಿಕೊಂಡು
ಇವ ನಾರವ ಎನ್ನದೆ ಇವ ನಮ್ಮವ ಅಂತ ಹೇಳಿ ಒಬ್ಬರು ಮತ್ತೊಬ್ಬರನ್ನು ಗೌರವದಿಂದ ಕಾಣುವಂಥ ಹೃದಯ ಶ್ರೀಮಂತಿಕೆಯನ್ನು ಮೈಗೂಡಿಸ್ಕೊಂಡಾಗ ಬದುಕು ತುಂಬ ಸುಖಮಯವಾಗಲಿಕ್ಕೆ ಸಾಧ್ಯ ಇದೆ. ಆರಂಭದಲ್ಲೇ ಹೇಳಿದ ಹಾಗೇನೆ ನಾವು ನೈತಿಕ ನೆಲೆಗಟ್ಟನ್ನು ಕುಸಿಯದ ಹಾಗೆ ನೋಡ್ಕೊಳ್ಬೇಕಾಗಿದೆ. ವಿಷಾದದ ಸಂಗತಿ ಅಂತಂದರೆ ಇವತ್ತು ಜನ ಸಂಜೆ ವೇಳೆಯಲ್ಲಿ ಎಲ್ಲಿರ್ತಾರೆ, ಏನು ಮಾಡ್ತಾರೆ, ಹೇಗೆ ಬದುಕ್ತಾರೆ, ಹಣ ಬಂತು ಸದ್ಗುಣ ಹೋಯಿತು ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಹಾಗಾದ ತಕ್ಷಣ ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ತೂಗ್ತೇವೆ ಅಂತ ಅಲ್ಲ. ಸಜ್ಜನರು ಇದ್ದಾರೆ, ಅದಕ್ಕೆ ವಿರುದ್ಧವಾದಂಥ ಜನರು ಇದ್ದಾರೆ. ಆದರೆ ನಾವು ಒಳ್ಳೆಯವರಾಗಿ ಬದುಕೋದಿದೆಯಲ್ಲ, ಅದೇ ಸತ್ತ ಮೇಲೆ ಬದುಕುವಂಥ ಜೀವನ. ಅನೇಕ ಜನ ಮಾತನಾಡುವಾಗ ಹೇಳ್ತಿರ್ತಾರೆ, ಸತ್ತ ಮೇಲೆ ಬದುಕುವುದೇ ನಿಜವಾದ ಜೀವನ ಅಂತ. ಸತ್ತ ಮೇಲೆ ಹೆಂಗೆ ಬದುಕಲಿಕ್ಕೆ ಸಾಧ್ಯ? ಸುಟ್ಟರೆ ಬೂದಿ ಆಗ್ತಾರೆ, ಹೂತು ಹಾಕಿದರೆ ಮಣ್ಣು ಹಾಕ್ತಾರೆ. ಈ ಬಸಪ್ಪಗೌಡರಾಗಲಿ ಗಂಗಮ್ಮನವರಾಗಲಿ ಬದುಕಿದಾರ? ಈ ಪ್ರಶ್ನೆಯನ್ನು ಅನೇಕರು ಕೇಳ್ಬೋದು. ಆದರೆ ಬದುಕೋದು ದೈಹಿಕವಾಗಿ ಅಲ್ಲ, ಆ ದೇಹದಲ್ಲಿ ಚೈತನ್ಯ ಇದ್ದಾಗ ನಾವೇನು ನಮ್ಮ ಮನೆತನಕ್ಕೆ, ನಮ್ಮ ಊರಿಗೆ, ನಮ್ಮ ನಾಡಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಿರ್ತೇವೋ ಅದನ್ನು ಮುಂದಿನವ್ರು ನೆನಪಿಸ್ಕೊಂಡ್ರೆ ನಾವು ಬದುಕಿದ ಹಾಗೆ. ಈಗ ಬಸವರಾಜಪ್ಪನವರು ಅವ್ರ ತಂದೆ ತಾಯಿ ಹೇಗೆ ಬದುಕಿದರು, ಎಷ್ಟು ಬಡತನದಿಂದ ನಾವು ಈ ಊರಿನಲ್ಲಿ ಬೆಳೆದ್ವಿ, ಎಂಥ ವಾತಾವರಣ ಇತ್ತು ಇಲ್ಲಿ ಅಂತ ಹೇಳಿದರು. ಅಂಥ ವಾತಾವರಣದಲ್ಲೂ ಕೂಡ ಆ ತಂದೆ ತಾಯಿಗಳು ಕಾಯಕವೇ ಕೈಲಾಸ ಅನ್ನುವಂಥ ಮನೋಭಾವನೆಯನ್ನು ಮೈಗೂಡಿಸ್ಕೊಂಡು ಭೂತಾಯಿಗೆ ತಮ್ಮ ಬೆವರನ್ನು ಸುರಿಸಿದರು. ಅದರ ಫಲವಾಗಿ ಭೂತಾಯಿ ಅವ್ರಿಗೆ ಬೇಕಾದಂಥ ಶಕ್ತಿಯನ್ನು ಕೊಡ್ತಾ ಬಂತು. ಆ ಶಕ್ತಿಯೇ ಇವತ್ತು ಆ 5 ಜನ ಮಕ್ಕಳು 25 ಎಕರೆ ಅಡಿಕೆ ತೋಟವನ್ನು ಮಾಡಿಕೊಂಡು ನೆಮ್ಮದಿಯಿಂದ ಬದುಕಲಿಕ್ಕೆ ಆ ತಂದೆ ತಾಯಿಗಳೇ ಕಾರಣ ಅನ್ನೋದನ್ನು ಮರಿಬಾರ್ದು. ನಾವು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೀವಿ, ಯಾರು ತಮ್ಮ ತಂದೆ ತಾಯಿಗಳಿಗೆ ದ್ರೋಹ ಮಾಡ್ತಾರೋ, ವಂಚನೆ ಮಾಡ್ತಾರೋ, ಸರಿಯಾಗಿ ಆಹಾರವನ್ನು ಕೊನೆ ಕಾಲದಲ್ಲಿ ಕೊಡೋದಿಲ್ವೋ, ಅವರು ಎಷ್ಟೇ ಶ್ರೀಮಂತರಾಗಿದ್ದರೂ ಕೂಡ ಕೊನೆಗೆ ನರಕವನ್ನು ಅನುಭವಿಸುವಂಥ ತಪ್ಪೋದಿಲ್ಲ ಅಂತ. ಯಾಕೆ ಅಂತಂದರೆ ನಾವು ಇತ್ತೀಚೆಗೆ ಮಾಡಿದಂಥ ಒಂದು ಪಂಚಾಯಿತಿ, ಇಬ್ಬರೇ ಮಕ್ಕಳು, ಭಾರಿ ಶ್ರೀಮಂತರು, ಆದರೆ ಯಾರೂ ಕೂಡ ಅಪ್ಪನನ್ನು ಇಟ್ಕೊಳ್ಳಿಕ್ಕೆ ತಯಾರಿಲ್ಲ. ಆದರೆ ಅಪ್ಪನ ಆಸ್ತಿ ಅವ್ರಿಗೆ ಬೇಕು. ಇದೇನು ಸೂಚಿಸ್ತಾ ಇದೆ? ಅವನಿನ್ನೂ ಎಷ್ಟು ವರ್ಷ ಬದುಕ್ತಾನೋ, ಅವನಿಗೆ ಯಾಕೆ ಅಷ್ಟೊಂದು ತೆಗಿಬೇಕು, ಇವನಿಗೆ ಯಾಕೆ ಇಷ್ಟೊಂದು ತೆಗಿಬೇಕು? ಅಲ್ಲ, ಅಪ್ಪ ಮಾಡಿದ್ದಕ್ಕೆ ತಾನೇ ನಾವೆಲ್ಲ ಬದುಕ್ತಾ ಇರೋವಂಥದ್ದು. ಅಪ್ಪ ಬೇಡ, ಅಪ್ಪನ ಆಸ್ತಿ ಬೇಕು ಅನ್ನೋದು ಯಾವ ಧರ್ಮ? ಅಪ್ಪ ಬೇಡ ಅಂದರೆ ಅಪ್ಪ ಏನೇನು ಮಾಡಿದ ಅನ್ನೋದು ಯಾವುದು ಬೇಡಪ್ಪ, ನಾನು ಸ್ವತಂತ್ರವಾಗಿ ದುಡ್ಕೊಂಡು ಊಟ ಮಾಡ್ತೇನೆ ಅನ್ನುವಂಥ ಎದೆಗಾರಿಕೆಯನ್ನು ಮಕ್ಕಳು ಬೆಳೆಸ್ಕೊಂಡ್ರೆ ಅದು ನಿಜವಾದ ಅಪ್ಪನ ಮಕ್ಕಳಾಗ್ತಾರೆ. ಅದನ್ನು ಬಿಟ್ಟು ನಮ್ಮಪ್ಪ ಅವನಿಗೆ ಜಾಸ್ತಿ ಕೊಟ್ಟ, ಇವನಿಗೆ ಕಡಿಮೆ ಕೊಟ್ಟ, ನನ್ನ ಕಡೆಗಣ್ಣಿಂದ ಕಂಡ, ಯಾವ ತಂದೆ ತಾಯಿಗಳು ಕೂಡ ಯಾವ ಮಕ್ಕಳನ್ನು ಕಡೆಗಣ್ಣಿಂದ ಕಾಣಲ್ಲ. ಎಲ್ಲ ಮಕ್ಕಳ ಬಗ್ಗೆ ಒಂದೇ ರೀತಿಯ ಭಾವನೆ ಅವ್ರಿಗಿರುತ್ತೆ. ಆದರೆ ಆ ಭಾವನೆ ಬದಲಾವಣೆ ಆಗೋ ಹಾಗೆ ಮಾಡೋವಂಥವ್ರು ಮಕ್ಕಳೇ ಹೊರತಾಗಿ ತಂದೆ ತಾಯಿಗಳಲ್ಲ. ಇದನ್ನು ಭಾಳ ಸೂಕ್ಷ್ಮ ಗಮನದಲ್ಲಿ ಇಟ್ಕೊಂಡು ಇವತ್ತು ಆ ತಂದೆ ತೀರ್ಕೊಂಡು 25 ವರ್ಷ, ಆ 25 ವರ್ಷಗಳ ಅವಧಿಯಲ್ಲಿ ಆ ತಾಯಿ ಮತ್ತೆ ಈ ಮನೆತನದ ಚೈತನ್ಯವಾಗಿ ಹೋರಾಟ ಮಾಡಿದ್ರಲ್ಲ, ಅದೇನು ಕಡಿಮೆ ಸಾಧನೆ ಅಲ್ಲ. ನಾವು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೀವಿ, ಒಂದು ವೇಳೆ ಆ ತಾಯಿನೇ ಮೊದಲೇ ಸತ್ತು ಇನ್ನೂ ಇವ್ರ ತಂದೆ ಉಳ್ಕೊಂಡಿದ್ರೆ ಅವರು ಖಂಡಿತ 25 ವರ್ಷ ಬದುಕ್ತಿರ್ಲಿಲ್ಲ. ಒಂದು ದೃಷ್ಟಾಂತವನ್ನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀವಿ. ಶಿಕಾರಿಪುರ ತಾಲೂಕು ಅಡಗಂಟಿ ಅನ್ನುವಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಸಿದ್ದಪ್ಪ ಗೌಡರು ಅಂತ ಹೇಳಿ ನಮ್ಮ ಸಮಾಜದ ಹಿರಿಯರಿದ್ದರು. ಹಿರಿಯ ಗುರುಗಳಿಗೆ ಬಹಳ ಆತ್ಮೀಯ ಶಿಷ್ಯರಾಗಿದ್ದರು. ಆ ಭಾಗದಲ್ಲಿ ಏನಾದರೂ ಕಾರ್ಯಗಳಾಗಬೇಕು ಅಂದರೆ ಹಿರಿಯ ಗುರುಗಳು ಅಲ್ಲಿಗೆ ಹೋಗ್ತಾಯಿದ್ರು, ಅವರು ಗುರುಗಳನ್ನ ಕರೆಸ್ತಾಯಿದ್ರು.
ಅವರಿಗೆ 7-8 ಜನ ಮಕ್ಕಳು. ಅವರ ತಾಯಿ ಅಂದರೆ ಸಿದ್ದಪ್ಪ ಗೌಡರ ಪತ್ನಿ ತೀರ್ಕೊಂಡ್ರು. ಅವರ ಶಿವಗಣಾರಾಧನೆಗೆ ಆಹ್ವಾನಿಸ್ಲಿಕ್ಕೆ ಸಿರಿಗೆರೆಗೆ ಸಿದ್ದಪ್ಪ ಗೌಡ್ರ ಮಕ್ಕಳು ಬಂದರು. ಬುದ್ಧಿ ನಮ್ಮ ತಾಯಿ ತೀರ್ಕೊಂಡ್ಬಿಟ್ಟಿದ್ದಾರೆ, ತಾವು ಇಂಥ ದಿವಸ ದಯಮಾಡಿಸ್ಬೇಕು ಅಂತ. ನಮ್ಮ ಡೈರಿ ನೋಡಿದ್ವಿ, ಬಿಡುವಿತ್ತು, ಆಯಿತು ಬರ್ತೀವಿ ಅಂತ ಒಪ್ಕೊಂಡ್ವಿ. ಇನ್ವಿಟೇಷನ್ನು ಕೂಡ ಬಂತು. ಬಂದ ಮೇಲೆ ನಾವು ಆ ಊರಿಗೆ ಹೋದ್ವಿ. ಅಲ್ಲೊಂದು ತಳಿರಿಲ್ಲ, ತೋರಣ ಇಲ್ಲ, ಸ್ವಾಗತ ಮಾಡೋರಿಲ್ಲ. ನಮಗೆ ಶಾಕ್ ಆಯಿತು. ನಾವೇ ಏನಾದರೂ ತಪ್ಪು ಬರ್ಕೊಂಬಿಟ್ಟಿವ ಡೈರಿಯಲ್ಲಿ. ಆದರೆ ಅವ್ರ ಮನೆ ಗೊತ್ತಿತ್ತು. ನೇರವಾಗಿ ಅವ್ರ ಮನೆ ಹತ್ರ ಹೋದ್ವಿ. ಅಲ್ಲಿ ನಮಗೆ ಕಂಡದ್ದು ಸಿದ್ದಪ್ಪ ಗೌಡ್ರ ಶವ. ಯಾಕೆ ಏನಾಯಿತು ಅಂತ ಕೇಳಿದ್ವಿ ಅವ್ರಿಗೆ. ಬುದ್ಧಿ ನಮ್ಮ ತಂದೆಯರು ನಮ್ಮ ತಾಯಿ ದೇಹ 2 ಆತ್ಮ 1 ಅನ್ನೋ ಹಾಗೆ ಇದ್ದರು. ರಾತ್ರಿ ಎಲ್ಲ ನಮಗೆ ಹೇಳಿದರು, ನೋಡಪ್ಪ ನಾಳೆ ಗುರುಗಳು ಬರ್ತಾರೆ, ಭಾಳ ಚೆನ್ನಾಗಿ ಗುರುಗಳನ್ನ ಸ್ವಾಗತ ಮಾಡಿಕೊಂಡು ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಕೊಂಡು ರಾತ್ರಿ 1 ಗಂಟೆಗೆ ಮಲಕ್ಕೊಂಡ್ರು. ಬೆಳಗ್ಗೆ ನೋಡಿದರೆ ಅವರ ಹೃದಯಾಘಾತ ಆಗಿ ಸತ್ತು ಹೋಗಿದ್ದಾರೆ. ಅದಕ್ಕೆ ಅವ್ರು ಮುಂದುವರೆದು ಹೇಳಿತ್ತು, ನಮ್ಮ ತಾಯಿ ಹೋದ ಮೇಲೆ ನಾನು ಬದುಕಿ ಏನು ಫಲನಪ್ಪ, ನನ್ನ ಎಲ್ಲ ಆರೈಕೆ ಮಾಡ್ತಾ ಇದ್ದಾಳು ಅವಳು. ನನ್ನ ಬಟ್ಟೆ ತೊಳಿತಾ ಇದ್ದಾಳು, ನಾನು ಊಟ ಮಾಡಿಸ್ತಾ ಇದ್ದಾಳು, ನಾನು ಇಂತೆಲ್ಲ ಎಷ್ಟೆಲ್ಲ ಬೆಳೆದ್ದೇನೆ ಅಂತ ಅದಕ್ಕೆ ಕಾರಣ ಅವಳೇ ಇಲ್ಲ ಅಂತ ನಾನು ಬದುಕೇನು ಅಂತ ಪ್ರತಿ ಸರಿನೂ ಮಾತಾಡ್ತಾ ಇದ್ರಂತೆ. ಆ ಹೆಂಡತಿಯ ಮೇಲೆ ಇದ್ದಂಥ ಪ್ರೀತಿನೇ ಬಹಳ ಬೇಗ ಅವರನ್ನು ಮತ್ತೆ ಕರ್ಕೊಂಡು ಹೋಯಿತು. ನಿಜವಾದ ಪ್ರೀತಿ ಪ್ರಾರಂಭ ಆಗೋಂಥದ್ದು ಮದುವೆ ಆದಾಗ ಅಲ್ಲಂತೆ. ಮದುವೆ ಆದಾಗ ಇರುವಂಥ ಪ್ರೀತಿ ಕಾಮಪೂರಿತವಾದಂಥ ಪ್ರೀತಿ. ಮದುವೆ ಆಗಿ ಒಂದು 25, 30, 40 ವರ್ಷ ದಾಟಿದ ಮೇಲೆ ನಿಜವಾದ ಪ್ರೀತಿ ಪ್ರಾರಂಭ ಆಗುತ್ತಂತೆ. ಆಗ ಅಜ್ಜನನ್ನು ಬಿಟ್ಟು ಅಜ್ಜಿಯನ್ನು ಬಿಟ್ಟು ಅಜ್ಜ ಇರಲಿಕ್ಕೆ ಸಿದ್ಧರಾಗಲ್ಲ. ಒಬ್ಬರು ಮತ್ತೊಬ್ಬರನ್ನು ತಮಾಷೆ ಮಾಡ್ತಾ ಬಹಳ ಪ್ರೀತಿಯಿಂದ ಅವ್ರು ಬದುಕ್ತಾ ಇರ್ತದೆ. ಅದು ನಿಜವಾದಂಥ ಜೀವನ. ಆದರೆ ಇವತ್ತೇನಾಗ್ತಾ ಇದೆ, ನೀವು ಭಾಳ ಖುಷಿಯಿಂದ ಮದುವೆ ಮಾಡ್ತೀರಿ. ಮದುವೆ ಮಾಡಿಡಲೇ 6 ತಿಂಗಳು ಆಗಿರೋದಲ್ಲ, ಆಗಲೇ ಗಂಡ ಹೆಂಡರು ಮತ್ತೆ ವಿರಸ, ಬಿಡುಗಡೆ ಆಗುವಂಥ ವಾತಾವರಣ. ಇಬ್ಬರು ಶಿಕ್ಷಣ ಪಡೆದಂಥವ್ರೆ, ಸುಸಂಸ್ಕೃತರೇ. ಆದರೆ ಯಾಕೆ ಹೀಗಾಗ್ತಾ ಇದೆ? ನಮಗೆ ಆ ನಮ್ಮ ಹಿರಿಯರು ನಡೆದಂಥ ದಾರಿಯ ಪರಿಚಯ ಇಲ್ಲದೆ ಇರೋವಂಥದ್ದು. ಮದುವೆ ಅನ್ನುವಂಥದ್ದು 2 ಜೀವಗಳ ಹೊಂದಾಣಿಕೆ ಅಷ್ಟೇ ಅಲ್ಲ, 2 ಸಂಸ್ಕೃತಿಗಳ ಹೊಂದಾಣಿಕೆ ಅನ್ನುವಂಥ ಭಾವನೆ ಇಲ್ಲದೇ ಇರೋವಂಥದ್ದು. ಚಿಕ್ಕ ಚಿಕ್ಕ ಕಾರಣಕ್ಕಾಗಿ ಜಗಳ ಮಾಡಿಕೊಂಡು ವಿರಸ ವಿದ್ವೇಷಗಳನ್ನು ಬೆಳೆಸ್ಕೊಂಡು ದೂರ ಆಗೋವಂಥದ್ದು ಏನು ತೋರಿಸ್ತಾ ಇದೆ ಅಂತಂದರೆ, ನಮ್ಮ ನೈತಿಕ ನೆಲೆಗಟ್ಟು ಎಷ್ಟು ಕುಸ್ತೋಗಿದೆಯಲ್ಲ ಅಂತ. ಹೊರಗಡೆ ನಾವೆಲ್ಲ ಬಹಳ ಸುಂದರವಾಗಿ ಕಾಣ್ತಾ ಇದ್ದೀವಿ. ಆಂಗ್ಲ ಭಾಷೆಯಲ್ಲಿ ಒಂದು ನುಡಿಗಟ್ಟಿದೆ, ವಿ ಹ್ಯಾವ್ ಬೆಸ್ಟ್ ಫೇಸ್ ಫಾರ್ ದಿ ಫೋಟೋಗ್ರಾಫರ್ ಅಂತ. ಫೋಟೋ ತೆಗಿತಾನೆ ಅಂತಂದರೆ ಹಸನ್ಮುಖಿಯಾಗಿ ಕೊಡುವಂಥದ್ದು. ಆದರೆ ಮನುಷ್ಯನ ಒಳಗಡೆ ಅದೆಷ್ಟು ಹುಲಿ, ಚೇಳು, ಕರಡಿ, ಸಿಂಹ, ಕ್ರೂರ ಪ್ರಾಣಿಗಳು ತುಂಬಿಕೊಂಡಿದ್ದಾವೋ ಗೊತ್ತಿಲ್ಲ. ಹಾಗಾಗಿ ಮನುಷ್ಯ ಕೇವಲ ಹೊರಗಡೆ ಹಸನ್ಮುಖಿಯಾಗಿರೋದು ಅಷ್ಟೇ ಅಲ್ಲ, ತನ್ನ ಒಳಗಡೆಯೂ ಕೂಡ ಆ ಭಾವನೆಗಳನ್ನು ಬಲವಾಗಿ ಬೆಳೆಸ್ಕೊಳ್ತಾ ಹೋಗಬೇಕು. ಅಂತರಂಗದಲ್ಲಿ ನೆಮ್ಮದಿ, ಶಾಂತಿ, ಸುಖ ಇಲ್ಲ ಅಂತಂದರೆ ಬಹಿರಂಗದ ಯಾವ ಪರಿಕರಗಳು ನಮಗೆ ಶಾಂತಿಯನ್ನು, ಸುಖವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಮಾತುಗಳನ್ನು ಸಾಂಕೇತಿಕವಾಗಿ ಹೇಳಿ ಇವತ್ತು ತಂದೆ ತಾಯಿ ಇಬ್ಬರನ್ನೂ ಕಳ್ಕೊಂಡಿದ್ದಾರೆ. ಆದರೆ ಸಹೋದರರು, ಸಹೋದರಿಯರು, ಅವರ ಬಂಧು ಬಳಗ ಆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಬದುಕ್ತಾ ಇದ್ದಾರಲ್ಲ, ಅದು ಬಹುಶಃ ಅಗಲಿದಂಥ ತಂದೆ ತಾಯಿಗಳಿಗೆ ನಿಜವಾದಂಥ ಸತ್ಕಾರವನ್ನು ಮಾಡಿದ ಹಾಗೆ, ಸಂಸ್ಕಾರವನ್ನು ನೀಡಿದ ಹಾಗೆ. ಮತ್ತೆ ನೀವು ಜಗಳ ಮಾಡಿಕೊಂಡು ಇನ್ನೇನೋ ಮಾಡ್ಕೊಂಡಿದ್ರೆ ಇಂಥ ಸಮಾರಂಭಗಳಿಗೆ ಅರ್ಥನೇ ಇರೋದಿಲ್ಲ ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾ, ಷಣ್ಮುಖಪ್ಪನವ್ರಿಗೆ ಕೇಳ್ತಾ ಇದ್ರು, ಬುದ್ಧಿ ದಾವಣಗೆರೆಯಲ್ಲಿ ಒಂದು ರಂಗಮಂದಿರ ಕಟ್ಟಿಸ್ತಾ ಇದ್ರಲ್ಲ, ಅದು ಎಲ್ಲಿ ಬಂತು ಅಂತ. ಭಾಳ ಜನರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ದಾವಣಗೆರೆಯಲ್ಲಿ ಒಂದು ಅಪರೂಪದ ರಂಗಮಂದಿರ ಕಟ್ಟಿಸ್ತಾ ಇದ್ದಾರೆ. ಸುಮಾರು ಅದಕ್ಕೆ 10 ಕೋಟಿ ಖರ್ಚಾಗ್ಬೋದು. ಈಗ 5 ಕೋಟಿ ಅದಕ್ಕೆ ಖರ್ಚಾಗಿದೆ.
ಇನ್ನೂ ಒಂದು 5 ಕೋಟಿ ಹಣ ಬೇಕಾಗಿದೆ. ನಮಗೆ ಅಲ್ಲಿಗೆ ಸಾಕು ಅಂತ ಅನ್ನಿಸ್ತು. ತಕ್ಷಣ ನಾವು SS ಮಲ್ಲಿಕಾರ್ಜುನ್ಗೆ ಹೇಳಿದ್ವಿ, ನೋಡಪ್ಪ ನಮ್ಮ ಕೈ ಅಂತೂ ನಿಂತಿದೆ, ನೀನೇ ಏನಾದರೂ ಮಾಡಬೇಕು ಅಂತ. DCM ಲೇಔಟ್ನಲ್ಲಿ ಈಗ ಅವರು ಮಾಡೋಣ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ GM ಸಿದ್ದೇಶ್ ಕೂಡ 1 ಕೋಟಿ ಕೊಡ್ತೀನಿ ಅಂತ ಹೇಳಿ 25 ಲಕ್ಷ ಅವರು ಕೂಡ ಕೊಟ್ಟಿದ್ದಾರೆ. ಮತ್ತು ನಾವೇನಾದರೂ ಮಾಡಬೇಕು ಅಂತ ಷಣ್ಮುಖಪ್ಪರು ಕೇಳ್ತಾಯಿದ್ರು, ಮಾಡಿರಿ ಅಂತ ಹೇಳಿದ್ರು ಅಷ್ಟೇ. ಹಾಗೆಯೇ ಸಾಣೆಹಳ್ಳಿಯಲ್ಲಿ ಈಗ ನಮಗೆ 75 ವರ್ಷ ಆಗಿದೆ ಅನ್ನೋವಂಥ ಹಿನ್ನೆಲೆಯಲ್ಲಿ ಒಂದು ಗುರುಭವನ ನಿರ್ಮಾಣ ಆಗ್ತಾಯಿದೆ. ಬಸವರಾಜಪ್ಪ ಅವರೆಲ್ಲ ಬಂದು ಆ ಕಾರಣಕ್ಕಾಗಿಯೇ 1 ಲಕ್ಷ ವಾಗ್ದಾನ ಮಾಡಿದರು ಅಂತ ಕಾಣುತ್ತೆ, ಕೊಟ್ಟಿದ್ದೀರಿ ಅಂತ. ಅಲ್ಲೊಂದು ಅಪರೂಪದ ಗುರುಭವನ ಭಾಳ ಸುಂದರವಾಗಿ ಬರ್ತಾಯಿದೆ. ಈಗಾಗಲೇ ಮೊದಲನೇ RCC ಇನ್ನೊಂದು ವಾರದಲ್ಲೇ ಬೀಳ್ಬೋದು. ಅದಕ್ಕೊಂದು 3 ಕೋಟಿ ಹಣ ಖರ್ಚಾಗುತ್ತೆ. ಆರ್ಥಿಕವಾಗಿ ಸುಸ್ಥಿತಿಯಲ್ಲಿರುವಂಥವರು ಅದಕ್ಕೆ ಆರ್ಥಿಕ ನೆರವನ್ನು ನೀಡ್ಬೋದು ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾ, ಆ ತಂದೆ ತಾಯಿಗಳ ಆದರ್ಶ ಗುಣಗಳು ಆ ಮಕ್ಕಳಲ್ಲಿ, ಮೊಮ್ಮಕ್ಕಳಲ್ಲಿ, ಮರಿಮಕ್ಕಳಲ್ಲಿ ಮುಂದುವರಿಲಿ ಅಂತ ಹಾರೈಕೆಯನ್ನು ಮಾಡ್ತಾ, ಅವ್ರು ಬಂದಾಗ ಹೇಳ್ತಾಯಿದ್ರು, ನಮ್ಮದು ಭಾಳ ಚಿಕ್ಕೂರು ಬುದ್ಧಿ, ಆದರೂ ಕೂಡ ಶ್ರದ್ಧಾಂಜಲಿಗೆ ಅಕ್ಕಿಯನ್ನು ಸಮರ್ಪಣೆ ಮಾಡುವಾಗ ನಾವೇ ಜವಾಬ್ದಾರಿ ತಗೊಂಡು ಮಾಡಿದ್ವಿ ಅಂತ. ಅಂದರೆ ನಮ್ಮ ಭಕ್ತರಿಗೆ ಗುರುಗಳ ಬಗ್ಗೆ ನಿಜವಾದಂಥ ಶ್ರದ್ಧೆ, ಸದ್ಭಾವನೆ ಇದೆ. ಆ ಶ್ರದ್ಧೆ, ಸದ್ಭಾವನೆ ಇದ್ದ ಕಾರಣಕ್ಕಾಗಿಯೇ ಇವತ್ತು ಇನ್ನೂ ಮಠ ಪ್ರಗತಿಯ ಪಥದತ್ತ ಹೆಜ್ಜೆಯನ್ನು ಇಡ್ತಾ ಇದೆ. ನಮ್ಮ ಹಿರಿಯ ಗುರುಗಳು ಪದೇ ಪದೇ ಹೇಳ್ತಾಯಿದ್ರು, ಸ್ವಾಮಿಗಳು ದೊಡ್ಡವರಲ್ಲ, ಭಕ್ತರು ನಿಜವಾಗ್ಲೂ ದೊಡ್ಡವರು ಅಂತ. ಯಾಕೆ ಭಕ್ತರು ದೊಡ್ಡವರು ಅಂದರೆ, ನಾವು ಯಾರಿಗೇನು ಮಾಡಿರ್ತೀವಿ, ಯಾರಿಗೇನೂ ಮಾಡಿರೋದಿಲ್ಲ. ಆದರೆ ಭಕ್ತರು ಇವ್ರು ನಮ್ಮ ಗುರುಗಳು ಅಂತ ಹೇಳಿ ಆ ಭಕ್ತಿಯನ್ನು ತೋರಿಸ್ತಾ ನೆರವನ್ನು ನೀಡ್ತಾ ಇದ್ದಾರಲ್ಲ. ಹಾಗಾಗಿ ಅವ್ರು ಮಾಗನೂರು ಬಸಪ್ಪನವ್ರಿಗೆ ಪದೇ ಪದೇ ಹೇಳ್ತಾಯಿದ್ರು, ಮಾಗನೂರು ಬಸಪ್ಪನವ್ರಂಥ ಭಕ್ತರನ್ನು ಅಲ್ಲ, ನಮ್ಮಂಥ ಸ್ವಾಮಿಗಳನ್ನು ಬೇಕಾದಷ್ಟು ಜನ ತರ್ಬೋದು, ಆದರೆ ಮಾಗನೂರು ಬಸಪ್ಪನವರು ಅಂತ ಒಬ್ಬ ಭಕ್ತರನ್ನ ತರೋದು ತುಂಬ ಕಷ್ಟ ಅಂತ ಹೇಳ್ತಿದ್ರು. ಆದರೆ ಈಗ ಮಾಗನೂರು ಬಸಪ್ಪನವರಂಥ ಹಲವಾರು ಭಕ್ತರು ನಮ್ಮ ಮಧ್ಯೆ ಇದ್ದಾರೆ ಅನ್ನೋವಂಥದ್ದೇ ನಮ್ಮ ಮಠದ ಘನತೆ, ಗೌರವ ಅಂತ ಹೇಳ್ತಾ ಇನ್ನು ಹೆಚ್ಚು ಮಾತುಗಳನ್ನು ಮುಂದುವರಿಸಿದೆ. ಅವರ ಅಗಲುವಿಕೆಯಿಂದ ಆಗಿರುವಂಥ ನೋವನ್ನು, ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಬಸವಾದಿ ಶಿವಶರಣರು ಆ ಮನೆತನದ ಎಲ್ಲ ಸದಸ್ಯರಿಗೆ ಕರುಣಿಸಲಿ ಅಂತ ಹಾರೈಸಿ ಮಾತುಗಳನ್ನು ಪೂರೈಸ್ತೇನೆ.